ಅಯ್ಯೋ ಇಲ್ಲೂ ಕನ್ಫ್ಯೂಸ್ ಆಗ್ತೀಯ ನಿನಗೆ. ನಾನು ಬೇರೆ ಹೇಳ್ಕೊಡ್ತೀನಿ ತಡಿ. ಬಾಸು, ಇದು ಮೊದಲನೇ ನೋನಾ ಅಥವಾ ಎರಡನೇ ನೋನಾ? ಅದೇ ಮೊದಲನೇ ನೋ ಅಂದರೆ ಇಲ್ಲ ಅಲ್ಲ ಅಂತ ಅರ್ಥ, ಎರಡನೇ ನೋ ಅಂದರೆ ನಂಗೆ ಗೊತ್ತು ತಿಳಿದಿದೆ ಅಂತ ಅರ್ಥ. ಇದು ನೋನೋ ಆ ನೋನಾ ಅಥವಾ ನೋನೋ ಆ ನೋನಾ? ಪಪ್ಪ ಬೇರೆ ವರ್ಡ್ಸ್ ಹೇಳ್ಕೊಡು, ದುರ್ಗಾ ಕನ್ಫ್ಯೂಸ್ ಆಗ್ತಿದ್ದಾಳೆ. ಅಯ್ಯೋ ಕಂದ, ಅವಳು ಕನ್ಫ್ಯೂಸ್ ಆಗೋದಲ್ಲ, ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾಳೆ. ಏನು ಹೇಳ್ಕೊಡ್ಲಿ? ಬಾಸು, ನನ್ನ ಬಿಟ್ಟರೆ ನಾನು ಹೋಗಿ ಬಟ್ಟೆ ತೊಳಿತೀನಿ. ಓಕೆ, ವಾಶ್ ಅಂದರೆ ತೊಳೆಯೋದು. WASH, ವಾಶ್ ಅಂದರೆ ತೊಳೆಯೋದು ಅಂತ ಅರ್ಥ. ಆಯ್ತು ಬಿಡಿ. ಬಾಸು, ಐ ಗೋ ವಾಶ್ ಬಟ್ಟೆ. ಬಾಸು, ಈ ಟ್ಯೂಷನ್ಗೆ ಎಷ್ಟು ದುಡ್ಡು ಕೊಡಬೇಕು? ಅಪ್ಪ ಅಪ್ಪ, ದುರ್ಗಾ ದುಡ್ಡು ಅಂದಿದ್ದು ಸರಿ ಇಲ್ಲ, ಅದನ್ನ ಇಂಗ್ಲೀಷಲ್ಲಿ ಹೇಳ್ಕೊಡು. ದುಡ್ಡನ್ನ ಇಂಗ್ಲೀಷಲ್ಲಿ ಕ್ಯಾಶ್ ಅಂತಾರೆ. ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡು. CASH, ಕ್ಯಾಶ್ ಅಂದರೆ ದುಡ್ಡು. ಅಯ್ಯೋ ಆಗಲ್ಲ ಆಗಲ್ಲ, ನಾನಂತೂ ಈ ಭಾಷೆ ಕಲಿಯಲ್ಲ. ಈ ಭಾಷೆಗೆ ಹಿಂದೆ ಇಲ್ಲ ಮುಂದೆ ಇಲ್ಲ. ಅಲ್ಲ, WASH ವಾಶ್ ಆದ್ರೆ CASH ಕಾಶ್ ತಾನೇ ಆಗ್ಬೇಕು, ಕ್ಯಾಶ್ ಹೆಂಗಾಗುತ್ತೆ? ಹೋಗಿ ಬೋಸು, ನಂಗೆ ಸುಮ್ಮನೆ ಹುಚ್ಚಿಟ್ಬಿಡುತ್ತೆ. ಆಮೇಲೆ ಈ ಭಾಷೆ ಕಲಿಯೋಕೆ ಹೋಗಿ ನಾನು ಕನ್ನಡನೇ ಮರ್ತೋಗ್ಬಿಡ್ತೀನಿ. ನಮ್ಮ ಕನ್ನಡನೇ ಕಸ್ತೂರಿ ಬೋಸು, ಅದು ತುಂಬ ಶ್ರೀಮಂತವಾದ ಭಾಷೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಯಿಗೆ. ಹೌದಮ್ಮ, ಕನ್ನಡ ಶ್ರೀಮಂತ ಭಾಷೆ ಅಂತ ನನಗೂ ಗೊತ್ತು. ಆದರೆ ಅದ್ರ ಜೊತೆಗೆ ಇಂಗ್ಲೀಷು ಬೇಕಲ್ವಾ? ಅದು ಏನು ಗೊತ್ತಾ, ಆ ಬ್ರಿಟಿಷ್ ಅವರು ನಮ್ಮ ದೇಶ ಬಿಟ್ಟು ಹೋಗುವಾಗ ಅವ್ರಿಗೆ ಪೂರ್ತಿಯಾಗಿ ಹುಚ್ಚಿಡ್ಬಿಟ್ಟಿತ್ತು. ಅದಕ್ಕೆ ನಮ್ಮ ದೇಶದಲ್ಲಿರೋರಿಗೆಲ್ಲ ಹುಚ್ಚಿಡ್ಸ್ಬೇಕು ಅಂತ ಈ ಇಂಗ್ಲೀಷ್ ಅನ್ನೋ ದೆವ್ವನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ನನಗೆ ಈ ಭಾಷೆ ಬೇಡ, ನಾನು ಇದನ್ನ ಕಲಿಯೋದು ಇಲ್ಲ. ನೋಡಿ ಅಂಬಿಕಾ ಅವರೇ, ಬಾಸ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಹೇಗೆ ಇಷ್ಟು ವರ್ಷ ಅವ್ರನ್ನ ಕಟ್ಕೊಂಡು ಸಂಸಾರ ಮಾಡಿದ್ರು, ಯಾವಾಗಲೂ ಹೀಗೆ. ನೀವಿಲ್ಲ ಅನ್ನೋದನ್ನೇ ನಾನು ಮರ್ತು ಬಿಟ್ಟಿದ್ದೀನಿ ಅಂಬಿಕಾ ಅವರೇ. ನೀವು ನಮ್ಮ ಜೊತೆಲಿ ಇರಬೇಕಿತ್ತು. ನಿಮ್ಮ ಜೊತೆ ಕಳೆದ ಕ್ಷಣಗಳು ನಂಗೆ ತುಂಬ ನೆನಪಾಗುತ್ತೆ. ದುರ್ಗಾ, ಏನಾಯ್ತಮ್ಮ? ಯಾಕೆ ಅಳ್ತಾ ಇದೆಯಾ? ಇಲ್ಲ ಮೇಡಮ್, ಕುಟುಂಬದವ್ರು ನೆನಪಾದ್ರು ಅಷ್ಟೇ. ಹೌದಾ? ನನಗೆ ಅರ್ಥ ಆಗುತ್ತೆ ದುರ್ಗಾ, ಕುಟುಂಬದವರಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ. ಆದರೆ ಈ ಕುಟುಂಬ ಅಂದ್ರೇ ನೋವು ಕೊಡೋ ಫ್ಯಾಕ್ಟ್ರಿ ಇದ್ದ ಹಾಗೆ ಅಲ್ವಾ? ಇಲ್ಲ ಮೇಡಮ್, ಕುಟುಂಬ ಅಂದರೆ ಖುಷಿ ಕೊಡೋ ಸ್ವರ್ಗ. ಅಂಬಿಕಾ ಅವ್ರು ಅದು ಹೇಗೆ ನನ್ನ ಕುಟುಂಬದವ್ರಿಗಿಂತ ಹೆಚ್ಚಾಗ್ಬಿಟ್ರೋ ನನಗೆ ಗೊತ್ತಿಲ್ಲ. ದುರ್ಗಾ, ಇಲ್ಲ ಮೇಡಮ್, ಕುಟುಂಬನೇ ಸ್ವರ್ಗ. ಹೌದಮ್ಮ ದುರ್ಗಾ, ಅದು ಕೆಲವ್ರಿಗೆ ಮಾತ್ರ. ಆದರೆ ಹೆಣ್ಣಾಗಿ ಹುಟ್ಟಿದ ಮೇಲೆ ತವ್ರ ಮನೆ ಮೇಲಿರೋ ವ್ಯಾಮೋಹನ ಒಂದಲ್ಲ ಒಂದಿನ ನಾವು ಬಿಡಲೇಬೇಕಲ್ವಾ?